ಹೋಗ್ಲಿ ಬಿಡು. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನೀನು ಬೇಜಾರಾಗಬೇಡ. ಬಡವ್ರ ಮಕ್ಕಳಿಗೆ ಬೆಲೆ ಇಲ್ಲ ನೋಡೋ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಡು ಆಯ್ತಾ? ನೋಡು, ಏನು ಗೊತ್ತಾ, ಎದು ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ನನ್ನ ಮಗನ ಸವಾಸ ಬೇಡ ಬಿಡುಗರು. ನಾವು ಅವ್ನಿಗೆ ಒಳ್ಳೇದು ಹೇಳಕ್ಕೆ ಹೋದ್ರೆ ನಮಗೇನೆ ಗುರ್ರ ಅಂತಾನೆ. ಯಾವನ ಏನೋ ಸುಮ್ಮನೆ ಕಚ್ಚಲ್ಲ ಮಗ. ಮನುಷ್ಯನ ಮನ್ಸಿಗೆ ತುಂಬ ನೋವಾದಾಗ ಅವನು ಹುಚ್ಚನಾಗಿ ಈ ರೀತಿ ಬಿಹೇವ್ ಮಾಡ್ತಾನಷ್ಟೆ. ನೋಡು, ನಾವೆಲ್ಲ ಒಂದೇ ಕಂಪ್ನಿ ಎಂಪ್ಲಾಯೀಸು, ಆದರೆ ಇನ್ನೊಬ್ರು ಎಂಪ್ಲಾಯಿನ ಬಿಟ್ಕೊಡ್ಬಾರ್ದು. ಬಾ. ನಾನು ಬರಲ್ಲಪ್ಪ. ಅವ್ನು ಬೆಳಗ್ಗೆ ಕಚ್ಚಿದ್ದೆ ಸಾಕು. ಮಗ, ನಾನು ಇರಬೇಕಾದ್ರೆ ಕೋಬ್ರ ಹಾಗೆಲ್ಲ ಮಾಡಲ್ಲ. ಬಾ ಬಾ ಇರಲಿ. ಹೇ ಕೋಬ್ರ, ಏನು ಇನ್ನೂ ಬಿಟ್ಟೋದವ್ರದ್ದು ನೆನಪಲ್ಲಿದ್ಯಾ? ನೀನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಿದೆ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರೋ ಹಕ್ಕಿಗಳ ಬಗ್ಗೆ ಅದ್ಯಾಕೋ ಅಷ್ಟು ತಲೆ ಕೆಡ್ಸ್ಕೊತಾ ಇದೆಯಾ? ಹೌದು ಕೋಬ್ರ, ನಮ್ಮ ಶಿಷ್ಯ ಹೇಳೋದನ್ನು ಕೇಳು. ಅಂತ ಹುಡುಗಿಯರೆಲ್ಲ ಯಾವತ್ತಿದ್ರೂ ಕೈ ಕೊಡೋರೆ ಹೊರತು ಮನ್ಸು ಕೊಡೋರಲ್ಲ. ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡಿ ಜೀವನ ಹಾಳು ಮಾಡ್ಕೋಬೇಡ. ಅವಳಾಗಲೇ ನೀನು ಬಿಟ್ಟು ಅದು ಯಾರ ಜೊತೆ ಸುತ್ತಿರ್ತಾಳೋ ಏನೋ. ಸುತ್ತದಕ್ಕೆ ನಾನು ಬಿಟ್ಬಿಡ್ತೀನಾ? ಅವಳು ಯಾವತ್ತಿದ್ರು ನನ್ನೋಳು. ಅವಳನ್ನ ನಾನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ.